ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಹಲಸಿನಕಾಯಿಯನ್ನು 1 ವರ್ಷದವರೆಗೆ ಹೇಗೆ ಸ್ಟೋರ್ ಮಾಡಿ ಇಡೋದು ಅಂತ ತಿಳಿಸ್ಕೊಡ್ತೀನಿ. ಹೇಗೂ ಹಲಸಿನಕಾಯಿ ಸೀಸನ್ ಮುಗೀತು, ಮತ್ತೆ ಹಲಸಿನಕಾಯಿ ತಿನ್ನಬೇಕು ಅಂದರೆ ಯಾವ ರೀತಿ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಮೊದಲನೇದಾಗಿ ನಾವು ಅದರ ಬೀಜವನ್ನು ಮೇಲುಗಡೆ ಇರುವಂತಹ ಸಿಪ್ಪೆಯನ್ನು ಚೆನ್ನಾಗಿ ತೆಕ್ಕೋಬೇಕು. ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಹಾಗೆ ಇನ್ನೊಂದು ಟಿಪ್ಸ್ ಏನಂತಂದರೆ, ನೀವು ಎಣ್ಣೆ ಅಥವಾ ನೀರಿನಿಂದ ಇದನ್ನು ತೆಗಿಬಾರ್ದು. ಅಂಟಿದೆ ಅಂತ ಎಣ್ಣೆ ಹಚ್ಕೊಳ್ಳೋದಾಗಿರಲಿ, ನೀರು ಹಾಕ್ಕೊಳ್ಳೋದಾಗಲಿ ಮಾಡಬಾರ್ದು. ಮೊದಲನೇದಾಗಿ ಈ ರೀತಿ ಒಂದು ಲೇಯರನ್ನು ನೀವು ಹಾಕ್ಕೋಬೇಕು. ಅದರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಮತ್ತೆ ಒಂದು ಲೇಯರನ್ನು ನೀವು ಮತ್ತೆ ಹಲಸಿನಕಾಯಿಯ ಸೊಳೆಯನ್ನು ಹಾಕ್ಕೋಬೇಕು. ನಾವು ಸೊಳೆ ಅಂತ ಕರಿತೀವಿ ಇದನ್ನು. ಮತ್ತೆ ಅದರ ಮೇಲುಗಡೆ ಉಪ್ಪನ್ನು ಹಾಕ್ಕೋಬೇಕು. ಇದೇ ರೀತಿ ಪ್ರತಿ ಬಾರಿ ಒಂದು ಬಾರಿ ಉಪ್ಪು, ಒಂದು ಬಾರಿ ಸೊಳೆ, ಈ ರೀತಿ ಹಾಕ್ತಾ ಬರಬೇಕು. ಹಲಸಿನಕಾಯಿಯನ್ನು ಈ ರೀತಿ ಹಾಕಿ ಸಮ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ತಾ ಬರಬೇಕು. ಒಂದು ಲೇಯರ್ ಉಪ್ಪು, ಒಂದು ಲೇಯರ್ ಹಲಸಿನಕಾಯಿ. ಹಾಗೆ ನೀರನ್ನು ಬಳಸಬೇಡಿ, ಸ್ವಲ್ಪ ಕೂಡ ನೀರು ತಾಗಬಾರ್ದು ಅದಕ್ಕೆ. ಆನಂತರ ಎಣ್ಣೆಯನ್ನು ಕೂಡ ಹಾಕಬಾರ್ದು. ನೀವು ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಹಲಸಿನಕಾಯಿಯನ್ನು ಮುಟ್ಟಬೇಡಿ, ಇಲ್ಲ ಅಂದರೆ ಹಾಳಾಗೋಗುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಈ ರೀತಿಯಾಗಿ ಒಂದು ಲೇಯರ್ ಹಲಸಿನಕಾಯಿ ಆ್ಯಂಡ್ ಒಂದು ಲೇಯರ್ ಉಪ್ಪನ್ನು ಹಾಕ್ತಾ ಬರಬೇಕು. ನಾನು ಇಲ್ಲಿ ಪ್ಲಾಸ್ಟಿಕ್ ಬುಟ್ಟಿಯನ್ನು ತಗೊಂಡಿದ್ದೀನಿ, ಆದರೆ ಇದು ಒಂದು ದಿನ ಉಪ್ಪು ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಪ್ಲಾಸ್ಟಿಕ್ ಬುಟ್ಟಿ ಬಳಸ್ತಾ ಇದ್ದೀನಿ. ಆನಂತರ ನಾನು ಕೂಡ ಭರಣಿಯಲ್ಲೇ ಹಾಕೋದು. ನೋಡ್ತಾ ಇರ್ಬೋದು. ಈ ರೀತಿ ಮಾಡಿ ಇಟ್ಕೊಂಡ್ರೆ 1 ವರ್ಷದವರೆಗೆ ಹಾಳಾಗಲ್ಲ. ನೀವು ಯಾವುದೇ ಅಡುಗೆಯನ್ನು ಬೇಕಾದರೂ ಹಲಸಿನಕಾಯಿದ ಮಾಡ್ಕೋಬೋದು. ನಾನು ಮೇಲ್ಗಡೆ ಒಂದು ಬಾಳೆಯನ್ನು ಮುಚ್ಚಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಇಡಬೇಕು. ಮೇಲ್ಗಡೆ ಯಾವುದಾದ್ರು ವೇಟ್ ಇರುವಂಥ ವಸ್ತುವನ್ನು ಇಡಿ. ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿಲ್ಲ. ಈ ರೀತಿ 2 ದಿನ ಇಟ್ಟು ನಂತರ ನಿಮಗೆ ಯಾವ ಭರಣಿ ಬೇಕೋ ಅದರಲ್ಲಿ ಹಾಕ್ಕೊಂಡ್ರೆ 1 ವರ್ಷದವರೆಗೂ ಹಲಸಿನಕಾಯಿ ಹಾಳಾಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿಯಲ್ಲಿ ಇನ್ನೂ ಅನೇಕ ವಿಡಿಯೋಗಳಿದೆ, ಎಲ್ಲವನ್ನು ನೋಡಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.